ಪ್ರಯಾಗ್ರಾಜ್ಗೆ ಯಾವುದೇ ರೈಲು ರದ್ದಾಗಿಲ್ಲ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಆಗಿದೆ ಅಷ್ಟೇ, ಅದನ್ನ ಬಿಟ್ರೆ ರದ್ದಾಗಿಲ್ಲ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ಪ್ರಯಾಗ್ರಾಜ್ಗೆ ಹೆಚ್ಚುವರಿ ರೈಲು ಸೇವೆ ಇದೆ, ಆದರೆ ಯಾವುದೇ ರೈಲು ರದ್ದಾಗಿಲ್ಲ. ಪ್ರಯಾಗ್ರಾಜ್ಗೆ 4 ನಿಮಿಷಕ್ಕೊಂದು ರೈಲು ಹೊರಡುತ್ತೆ, ಆದರೆ ಕೆಲ ರೈಲುಗಳಲ್ಲಿ ಮಾರ್ಗ ಬದಲಾವಣೆ ಮಾಡಲಾಗಿದೆ ಅಷ್ಟೇ ಅನ್ನುವಂತಹ ವಿಚಾರವನ್ನ ಕೇಂದ್ರ ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಿದೆ. ನಾವಂದ್ಕೊಂಡ್ವಿ ರೈಲು ರದ್ದಾಗಿದೆ ಅಂತ, ಕಾರಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಬಿಟ್ರೆ ಮತ್ತೆ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ರೈಲು ರದ್ದಾಗಿರಬಹುದು ಅಂತ. ಆದ್ರೆ ಈಗ ಕೇಂದ್ರ ರೈಲ್ವೆ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವುದೇ ರೈಲುಗಳನ್ನ ರದ್ದು ಮಾಡಿಲ್ಲ, ಬದಲಾಗಿ ಕೆಲ ರೈಲುಗಳ ಮಾರ್ಗ ಬದಲಾವಣೆ ಆಗಿದೆ ಅಷ್ಟೇ ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಸರ್, ಮಹಾಕುಂಭ ಹೇಗಿದೆ ಅಂದ್ರೆ, ಇದು 144 ವರ್ಷಕ್ಕೊಂದು ಬರೋ ಮಹಾಕುಂಭ. ಇಲ್ಲಿ ಎಷ್ಟು ಕೋಟಿ ಜನ ಬಂದಿದ್ದಾರೆ ನೋಡಿ, ಅವರು ಪುಣ್ಯ ಮಾಡಿದ್ದಾರೆ, ಸುಳ್ಳು ಹೇಳ್ಬಾರ್ದು. ಎಷ್ಟೋ 15 ಕಿಲೋಮೀಟರ್ 20 ಕಿಲೋಮೀಟರ್ ಇಂದ ನಡ್ಕೊಂಡ್ ಬರ್ತಾ ಇದ್ದಾರೆ. ಕಾಲು ನೋವು, ಮುತ್ಕ್ಯಾರು, ಸಣ್ಣ ಮಕ್ಕಳು, ವಯಸ್ಸಾದವರು ಎಲ್ಲರೂ ಬರ್ತಾ ಇದ್ದಾರೆ. ಹೇಳ್ಬಾರ್ದು, ಈ ಒಂದು ಭೂಮಿ ಮೇಲಿನ ಸ್ವರ್ಗ. ಹೌದು, ಇದೊಂದು ದೇವಭೂಮಿ. ಈಗ ಕಾಲ್ ತುಳಿತ ಆದಾಗ ತಾವೆಲ್ಲಿದ್ರಿ? ಸರ್, ನಾನು ಸಂಗಮಲ್ಲಿದ್ದೆ ಸರ್. ಸಂಗಮಲ್ಲಿದ್ವಿ. ನಮಗೆ ಊರಿಂದ ದಾವಣಗೆರೆಯಿಂದ ಊರಿಂದ ಫೋನ್ ಬಂತು, ಹಿಂಗೆ ಕಾಲ್ ತುಳಿತ ಆಗಿದೆ ಅಂತೆ, ಹಿಂಗೆ ಜನಗಳು ಸತ್ತಿದಾರಂತೆ, 60 ಜನ ಆಸ್ಪತ್ರೆ ಆಗಿದಾರಂತೆ, ಒಂದು 7-8 ಜನ ಸತ್ತಿದಾರಂತೆ ಅಂತ ಹೇಳಿದ್ರು. ನೀವೆಲ್ಲಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಹೇಳಿ. ಎಂತಾರಿಗಾದ್ರೂ ಭಯ ಬರುತ್ತೆ ಸಾಮಾನ್ಯ. ಎಷ್ಟೊತ್ತಿಗೆ ಸ್ನಾನ ಮಾಡಿದ್ರಿ ಘಾಟ್? ಸರ್, ನಾವು ಬೆಳಗ್ಗೆ 4 ಗಂಟೆಗೆ ಸಂಗಮಿಗೆ ಹೋದ್ವಿ. ನಾವು ನಿನ್ನೆ ನೈಟ್ ಕಾಶಿ ಬಿಟ್ಬಿಟ್ಟು ಇವತ್ತು 4 ಗಂಟೆಗೆ ನಡ್ಕೊ ಬಂದು ಸೇರ್ಕೊಂಡ್ವಿ. ರಾತ್ರಿನೇ ಕೆಲವರು ಸ್ನಾನ ಮಾಡಿದ್ರು, ಮತ್ತೆ ಬೆಳಗಿನ ಜಾವ. ಕ್ರೌಡ್ ಹೆಂಗಿತ್ತು ಸರ್? ಸರ್, ಕ್ರೌಡ್ ಹೇಳಕ್ಕಾಗಲ್ಲ, ಕಾಲ್ ಇಡಕ್ ಜಾಗ ಇಲ್ಲ, ಹೇಳಕ್ಕಾಗಲ್ಲ. ನೀವು ಎಲ್ಲಿ ನೋಡ್ತೀರಾ ಅಂದ್ರೆ ತುಂಬಾ, ಯಾವ ರೀತಿ ಅಂದ್ರೆ ಕಾಲ್ ಇಡಕ್ಕೂ ಜಾಗ ಇರಲಿಲ್ಲ. ಹೆಂಗಂದ್ರೆ ನಾವು ಯಾವ್ದೋ ಒಂದು ಇದ್ರಲ್ಲಿದ್ದೇವೆ, ಯಾವ ಭೂಮಿ ಅಂತಂದು ಅಂದ್ರೆ ಅಸಾಧ್ಯ ಹೇಳೋದು. ನಿಮಗೆ ಅಲ್ಲಿ ಹೋದಾಗ ನಿಮ್ಗೆ ಏನ್ ರೋಮಾಂಚನ ಆಯ್ತು ಸರ್? ರೋಮಾಂಚನ ಅಂತಿರಲ್ಲ, ಸ್ವರ್ಗ. ಈಗ ಹೇಳ್ತೀನಲ್ಲ, ಇದು ಇನ್ನು ಮುಂದೆ ಜನಕ್ಕೆ ಸಿಗತ್ತೋ ಸಿಗಲ್ವೋ ಗೊತ್ತಿಲ್ಲ. ನಾವು ಬಂದಿದೀವಿ ಅಂದ್ರೆ ನಾವು ಅದೃಷ್ಟವಂತರು, ನಮ್ಮ ಜೀವನ ಸಾರ್ಥಕ. ಸರ್, ಯೋಗಿಜಿ ಅವರು ಮಾಡಿರೋ ಸರ್ಕಾರದ್ದು ಡೆವಲಪ್ಮೆಂಟ್ ಮಾತ್ರ ತುಂಬಾ ಇಡಿಸ್ತು ಸರ್. 10,000 ಮೀರಿ ಜನ ಬರ್ತಿದಾರಲ್ಲ, ಅದ್ರ ಬಗ್ಗೆ ಮೀರಿ ಅಂದ್ರೆ ಮೀರಿ ಜನ ಬರ್ತಿದ್ದಾರೆ ಸರ್. ಮಿಸ್ ಮಾಡಕಂದನು ದಡ್ಡ, ಬಂದನ್ ಬುದ್ಧಿವಂತ, ಅಷ್ಟು ಹೇಳ್ಬೋದು. 3 ಪೀಳಿಗೆ ಬಂದ್ರು ಕೂಡ ಇದನ್ನ ನೋಡಕ್ಕಾಗಲ್ಲ. ಈ ಕುಂಭಮೇಳ, ಮಹಾಕುಂಭಮೇಳ 3 ಪೀಳಿಗೆ. ಖುಷಿ ಆಯ್ತು ಕನ್ನಡದವ್ರಿಗೆ, ತುಂಬಾ ಖುಷಿ ಆಗಿದೆ, ತುಂಬಾ ಖುಷಿ ಇದೆ. ಸರ್ಕಾರಕ್ಕೊಂದು ನಮ್ ಕನ್ನಡದವರು, ಕನ್ನಡ ಅಟೆನ್ಷನ್ ನಮಗ್ ಸಿಕ್ಕಿರೋದು ಇನ್ನೂ ತುಂಬಾ ಖುಷಿ ಆಗಿದೆ. ರಿಪಬ್ಲಿಕ್ ಕನ್ನಡದಂಗೆ ನಾವು ಸುಮಾರು ಒಂದು 22 ದಿನದಿಂದ ಕುಂಭ ಆರಂಭಕ್ಕಿಂತ ಮುಂಚೆಯಿಂದಲೂ ನಾವು ಇಲ್ಲೇ ಇದ್ವಿ. 46 ದಿನವೂ ಕೂಡ ನಾವು ಕನ್ನಡಿಗರಿಗೆ ಮಹಾಕುಂಭದ ಸಂಕ್ಷಿಪ್ತ ಮೆಗಾ ಕವರೇಜ್ ಮಾಡ್ತಾ ಇದೀವಿ. ತಾವು ನಮ್ಮ ವರದಿ ನೋಡಿದ್ರಿ ಸರ್? ಸರ್, ನಾನು ನೋಡಿದ್ದೀನಿ. ನಾನು ಕನ್ನಡಿಗರಿಗೆ ಹೇಳೋದನ್ನೇನಪ್ಪ ಅಂದ್ರೆ, ಅವರು ಟೈಮು ಕೆಲಸ ಬಗ್ಸಿ ಬಿಟ್ಟು ಕುಂಭಕ್ಕೆ ಬರಲಿ, ಕುಂಭಕ್ಕೆ ಬಂದು ಹೋಗ್ಲಿ. ಅವರು ಬೇರೆ ಕಡೆ ಎಲ್ಲೂ ಹೋಗ್ಬೇಡ, ಡೈರೆಕ್ಟ್ ಕುಂಭಕ್ಕೆ ಬರಲಿ, ಸ್ನಾನ ಮಾಡ್ಲಿ, ಹೋಗ್ಲಿ. ಬರೋರಿಗೆಲ್ಲ ಏನ್ ಹೇಳ್ತೀರಿ? ಎಲ್ಲರೂ ಭಯ ಪಟ್ಟಿದ್ದಾರೆ, ಕಾಲ್ ತುಳಿತ. ಏನು ಭಯ ಪಡ್ಬೇಕಾಗಿಲ್ಲ, ಯಾವ್ದು ಏನು ತೊಂದರೆ ಇಲ್ಲ. ಇವತ್ತು ಕಾಲ್ ತುಳಿತ ಅಂದ್ರೆ ಸ್ವಲ್ಪ ಎಲ್ಲೋ ಒಂದ್ ಜಾಗ ದೂಡಾಟ ಆಗಿರುತ್ತೆ ಅಷ್ಟೇ, ಅದು ಬಿಟ್ರೆ ಏನು ತೊಂದರೆ ಇರಲ್ಲ. ಜಾಗರೂಕತೆ ಬರ್ರಿ, ಜಾಗರೂಕತೆ ಬನ್ನಿ ಅಷ್ಟೇ, ಏನು ಇರಲ್ಲ. ಆರಾಮ್ಸೆ ಬನ್ನಿ, ಆರಾಮ್ಸೆ ಹೋಗಿ. ಲಗೇಜ್ ಕಮ್ಮಿ ತನ್ನಿ. ಮತ್ತೆ ನಡೆಯೋದೆಲ್ಲ ಇದೆಯಲ್ಲ, ನೀವು ಎಷ್ಟು ಕಿಲೋಮೀಟರ್ ನಡೆದ್ರಿ ಸರ್? ನಾವು ಒಂದು 12 ಕಿಲೋಮೀಟರ್ ಮೇಲೆ ನಡೆದಿದೀವಿ ಸರ್. ಗಾಡಿಯಲ್ಲಿ ಬಂದ್ರ ಅಥವಾ ಟ್ರೈನಲ್ಲಿ ಬಂದ್ರ? ನಾವು ಬಸ್ಸಲ್ಲಿ ಬಂದ್ವಿ. 15 ಕಿಲೋಮೀಟರ್ ದೂರ ಇಳಿದಿದ್ವಿ. ಅಲ್ಲಿಂದ ಒಂದ್ 2 ವೆಹಿಕಲ್, ಒಂದ್ 2 ಕಿಲೋಮೀಟರ್ ನಡೆದು ಹೋದ್ವಿ. ಆಮೇಲೆ ಇಡೀ ಕುಂಭಗಳನ್ನು ಸುತ್ತಿದ್ವಿ ನಾವು. 21 ಬರೋರಿಗೆ ಏನ್ ಚಾಲೆಂಜ್ ಏನ್ ಸರ್? ಸರ್, ಎಲ್ಲಿ ಬಸ್ ಹತ್ತಿದ್ರಿ? ಅಲ್ಲ, ಎಲ್ಲಿಂದ ಬಸ್ ಹತ್ತಿದ್ರಿ, ಎಲ್ಲಿ ಇಳಿದ್ರಿ, ಹೆಂಗ್ ಬಂದ್ರಿ ಎಲ್ಲ ಹೇಳಿ ನೋಡು. ಕಾಶಿಯಿಂದ ಬಸ್ ಹತ್ತಿದ್ದು. ಕಾಶಿಯಿಂದ ರಾತ್ರಿ 9 ಗಂಟೆಗೆ ಬಸ್ ಹತ್ತಿದ್ದು. ಇಳಿದಿದ್ದು ನಾವು 2 ಗಂಟೆಗೆ. 9 ಗಂಟೆಗೆ ಹತ್ತಿ 2 ಗಂಟೆಗೆ ಇಳಿದಿದ್ದು. ಅಂದ್ರೆ 3 ತಾಸು ಪ್ರಯಾಣನ 5 ತಾಸು ತಗೊಂಡ್ರು. 15-16 ಕಿಲೋಮೀಟರ್ ದೂರ ನಿಲ್ಲಿಸ್ತಾರೆ. ಅಲ್ಲಿದ್ದ ವೆಹಿಕಲ್ಗಳು ಹೋಗ್ತಾರೆ, ವೆಹಿಕಲ್ಗಳು ಬಿಟ್ಟಿದ್ದಾರೆ ಅಂದ್ರೆ ಸಿಗಲ್ಲ, ಟ್ರಾಫಿಕ್ ಇರೋದ್ರಿಂದ ವೆಹಿಕಲ್ಗಳು ಸಿಗಲ್ಲ. ಸರ್, ನಾವು ಕಾಶಿಯಿಂದ ಅಯೋಧ್ಯಕ್ಕೆ ಹೋಗಿದ್ವಿ. ನಮ್ದು ಅಯೋಧ್ಯ ಚಲೋ ಅಂತ ಕಾರ್ಯಕ್ರಮ ಅನ್ಕೊಂಡಿದ್ವಿ. ಅಂದ್ರೆ ನಾವು 2ನೇ ವರ್ಷದ ರಾಮ ಮಂದಿರ ಉದ್ಘಾಟನೆ ಸಮಾರಂಭದಿಂದ ಹಿಂದೂ ಮಹಾಸಭಾ, ದಾವಣಗೆರೆಯಲ್ಲಿ ಹಿಂದೂ ಮಹಾಸಭಾ ಅಂತ ಗಣಪತಿ ಕುರ್ಸಕ್ಕೆಲ್ಲ ಬರ್ತೀವಲ್ರಿ, ನೋಡ್ತೀವಿ ನಾವು ಹಿಂದೂ ಮಹಾಸಭಾ ಅಂತೇಳಿ ಒಂದು ಇದು ಮಾಡ್ಕೊಂಡಿದ್ವಿ. ಆದ್ರಿಂದ ಭಾರತ ಕಾಲೋನಿಯಿಂದ ಅಲ್ಲಿದ್ದ ಅಯೋಧ್ಯ ಚಲೋ ಅಂತೇಳಿ ಕಾರ್ಯಕ್ರಮ ಮಾಡಿದ್ವಿ. ಹೋದ ವರ್ಷ
ಹೋದ ವರ್ಷ ರಾಮ ಮಂದಿರ ಉದ್ಘಾಟನೆಗೆ 4,000 ಜನ ಕಡಿಗೆ ಮಾಡಿ ರಾಮ ಮಂದಿರ ದೊಡ್ಡದಾಗಿ ಪೂಜೆ ಮಾಡಿ ಮಾಡಿದ್ವಿ. ಹೋದ ವರ್ಷ ಬರಕ್ಕಾಗಿಲ್ಲ, ಈ ವರ್ಷನೂ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ರೀತಿ ಈ ವರ್ಷ 5,000 ಜನ ಕಡಿಗೆ ಹಾಕ್ಬಿಟ್ಟು 22ನೇ ತಾರೀಕು ಅಡಿಗೆ ಮಾಡಿಸಿ ಎಲ್ಲರಿಗೂ ಊಟ ಹಾಕ್ಸಿ 23ನೇ ತಾರೀಕು ಏನ್ ಕೆಲಸ ಇರುತ್ತೆ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು 23 ತಾರೀಕಿಗೆ ಅಯೋಧ್ಯ ಚಲೋ ಅಂತೇಳಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದೀವಿ. ಇದು ಪ್ರತಿ ವರ್ಷ ಇರುತ್ತೆ ಅಯೋಧ್ಯ ಚಲೋ ಅಂತೇಳಿ. ನಾವು ಅಯೋಧ್ಯಕ್ಕೆ ಫಸ್ಟ್ ಬರ್ತೀವಿ, ಅಯೋಧ್ಯದಿಂದ ಬೇರೆ ಧಾಮಗಳಿಗೆ ಎಲ್ಲ ಹೋಗ್ತೀವಿ. ಪ್ರಕಾರ ಯಾವುದೇ ರೀತಿಯ ಆತಂಕ ಇಲ್ಲ, ಆರಾಮಾಗಿ ಎಲ್ಲಾ ರೀತಿಯ ವ್ಯವಸ್ಥೆ ಆಗಿದೆ. ಕೆಲವೊಂದು ಕಡೆ ಸಮಸ್ಯೆ ಆಯಿತು ಅಷ್ಟೇ. ಅದು ಕಾರಣ ಜನಸಂಖ್ಯೆ ದೊಡ್ಡದಾಗಿತ್ತು, ಜನರ ಆಗಮನ ದೊಡ್ಡದಾಗಿತ್ತು, ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಬಿಟ್ರೆ ಈಗ ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಅನ್ನುವಂತಹ ವಿಚಾರವನ್ನ ಕನ್ನಡಿಗರು ಅಲ್ಲಿ ಇರೋರು ಮಾತನಾಡ್ತಾ ಇರುವಂತಹ ವಿಚಾರ. ಈಗ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆರಾಮಾಗಿ ಜನ ಓಡಾಡ್ತಾ ಇರೋದು. 15 ಘಾಟ್ಗಳ ವ್ಯವಸ್ಥೆಯಾಗಿದೆ ಪುಣ್ಯ ಸ್ನಾನಕ್ಕೆ. ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹೇಳಿರೋ ಪ್ರಕಾರ ಸಂಗಮ ಘಾಟ್ ಬಿಟ್ಟು ಬೇರೆಲ್ಲ ಘಾಟ್ಗಳಲ್ಲೂ ಕೂಡ ಪುಣ್ಯ ಸ್ನಾನಕ್ಕೆ ಅವಕಾಶ ಇದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಈಗ ಕುಂಭಮೇಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ನೋಡಿ ಶ್ರುತಿ, ಕುಂಭಮೇಳದಲ್ಲಿ ಈ ಹೊತ್ತಿಗೆ ಈಗ ಸಂಗಮ ಘಾಟ್, ನೀವು ಹೇಳ್ದಂಗೆ ಸಂಗಮ ಘಾಟ್ ಅನ್ನು ಹೊರತುಪಡಿಸಿ ಮತ್ತೆಲ್ಲ ಇರುವಂತಹ 14 ಘಾಟ್ಗಳಲ್ಲೂ ಕೂಡ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಹಂಗ್ ನೋಡಿದ್ರೆ ಎಲ್ಲಾ ಘಾಟ್ಗಳಲ್ಲೂ ಕೂಡ ದಶಾಶ್ವಮೇಧ ಘಾಟಿಂದ ಹಿಡಿದು ಗಂಗಾ ಘಾಟ್ ಹಿಡಿದು ಸರಸ್ವತಿ ಘಾಟಿಂದ ಹಿಡಿದು ಅರೈಲ್ ಘಾಟಿಂದ ಹಿಡಿದು ಎಲ್ಲಾ ಘಾಟ್ಗಳಲ್ಲೂ ಕೂಡ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ರಂಜಿತ್ ಶಿರಿಯಾರ್ ಸಂಪರ್ಕಕ್ಕೆ ಸಿಕ್ಕರೆ ಮಾಹಿತಿ ಪಡ್ಕೊಳ್ಳೋಣ. ದೃಶ್ಯ ನೋಡ್ತಾ ಇರೋದು ಇದು ಬೆಳಗ್ಗೆ ಕಾರ್ಯಾಚರಣೆ ಆಗಿ ಈಗ ಆಲ್ರೆಡಿ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಎಲ್ಲವೂ ಕೂಡ ಸುಗಮವಾಗಿದೆ. ಜನ ಕೂಡ ಆರಾಮಾಗಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. 15 ಘಾಟ್ಗಳ ಪೈಕಿ ಸಂಗಮ ಘಾಟ್ ಬಿಟ್ಟು 14 ಘಾಟ್ಗಳಲ್ಲೂ ಕೂಡ ಪುಣ್ಯ ಸ್ನಾನಕ್ಕೆ ಅವಕಾಶ ಇದೆ. ಇಲ್ಲೂ ಕೂಡ ಈಗ ಸಂಗಮ ಘಾಟ್ನ ಪುಣ್ಯ ಸ್ನಾನಕ್ಕೆ ಅವಕಾಶ ಇರುತ್ತೆ. ಸ್ವಲ್ಪ ಕಾಯ್ಬೇಕಷ್ಟೇ. ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹತೋಟಿಯಲ್ಲಿ ಬರೋ ತನಕ ಮಾತ್ರ ಅವಕಾಶ ಇರೋದಿಲ್ಲ ಅಂತ ಮಾತ್ರ ಅಲ್ಲಿನ ಅಧಿಕಾರಿಗಳು ಜೊತೆಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ನಾವು ಗಮನಿಸಬೇಕು, ಈಗಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇರುವಂತಹ ದೃಶ್ಯ. 6 ದೃಶ್ಯಗಳನ್ನ ರಿಪಬ್ಲಿಕ್ ಅಣ್ಣ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವಾಗ ಈ ಕಾಲ್ತುಳಿತ ಉಂಟಾಯಿತು ಆ ಜಾಗದಲ್ಲಿ ಆಂಬ್ಯುಲೆನ್ಸ್ ಬಂತು, ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸಗಳಾಯಿತು. ಮತ್ತೊಂದು ಕಡೆ ಯಾರ್ಯಾರು ಅಸ್ವಸ್ಥಗೊಂಡಿದ್ರು ಅವರನ್ನ ತತ್ಕ್ಷಣಕ್ಕೆ ವೀಲ್ ಚೇರ್ ಮೂಲಕ ಆಸ್ಪತ್ರೆಗೆ ದಾಖಲಿಸುವ ಕೆಲಸಗಳಾಯಿತು. ಗಾಯಾಳುಗಳು ಆಸ್ಪತ್ರೆಗೆ ಶಿಫ್ಟ್ ಆದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಹಿಂದೂ ಸುನಾಮಿ, ಆರಂಭದಲ್ಲೇ ಹೇಳಿದ್ವಲ್ಲ, ಒಂದೇ ದಿನಕ್ಕೆ 10 ಕೋಟಿ ಜನ ಸಮಾಗಮ ಆಗಿರೋದು ಈ ಮಹಾಕುಂಭ ಮೇಳದಲ್ಲಿ. ಹಾಗಾಗಿ ಅಲ್ಲಲ್ಲಿ ಸಮಸ್ಯೆಗಳಾಗಿರೋದು. ಸೊ ಆ ಹಿಂದೂ ಸುನಾಮಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಜನವೋ ಜನ ಅನ್ನುವಂತಹ ದೃಶ್ಯಗಳು. ಆ ನಂತರ ಸಂಗಮ ಘಾಟ್ನಲ್ಲಿ ನೂಕುನುಗ್ಗಲು ಉಂಟಾಯಿತು, ಬ್ಯಾರಿಕೇಡ್ಗಳನ್ನು ತಳ್ಳಿದ್ರು, ಮುಂದಕ್ಕೆ ಹೋದ್ರು. ಅಲ್ಲಿ ಕಾಲ್ತುಳಿತ ಉಂಟಾದಂತಹ ಸಂದರ್ಭದಲ್ಲಿ ಕೆಲವರ ಕಾಲಿನಡಿಯಲ್ಲಿ ಸಿಲುಕಾಕಿಕೊಂಡಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಶ್ರೀಗಳು ಕಣ್ಣೀರು ಹಾಕಿರುವ ದೃಶ್ಯ. ಈ ಘಟನೆಯ ಕುರಿತಾಗಿ ಬಹಳ ಭಾವನಾತ್ಮಕವಾಗಿ ಅವರು ಮಾತನಾಡ್ತಾ ಕಣ್ಣೀರು ಹಾಕಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ 3 ದೃಶ್ಯಗಳು, ಮೇಜರ್ ದೃಶ್ಯಗಳು ಪ್ರಯಾಗ್ರಾಜ್ಗೆ ಸಂಬಂಧಪಟ್ಟಂತೆ, ಅಂದ್ರೆ ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟಂತೆ. ಒಂದೇ ಜಾಗದಲ್ಲಿ 4 ಕೋಟಿ ಜನ ಸೇರಿದ್ರಿಂದ ಕಾಲ್ತುಳಿತ ಉಂಟಾಗಿತ್ತು. ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಈ ರೀತಿ ಕಾಣೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಈ ಕಾರ್ಯಾಚರಣೆ ಆಗೋ ಹೊತ್ತಲ್ಲಿ ಅಲ್ಲಲ್ಲಿ ಆಂಬ್ಯುಲೆನ್ಸ್ಗಳು ಓಡಾಡ್ತಾ ಇತ್ತು, ಭದ್ರತಾ ಸೇವೆ ಹೆಚ್ಚಾಯಿತು. ಮತ್ತೊಂದು ಕಡೆ ಜನ ಅಲ್ಲಿಂದ ತೆರವು ಮಾಡ್ತಾ ಇರೋದು, ಅಂದ್ರೆ ಆ ಜಾಗದಿಂದ ಕಳಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಕಾಲ್ತುಳಿತದಲ್ಲಿ ಯಾರೆಲ್ಲ ದೇವಭೂಮಿಯಲ್ಲಿ ನಡೀತಾ ಇರುವಂತ ಮಹಾ ಕುಂಭಮೇಳದಲ್ಲಿ ನಡೆದಂತ ಈ ಅವಘಡ ಇದೆಯಲ್ಲ, ಇವತ್ತು ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ದೇಶದಾದ್ಯಂತ ಚರ್ಚೆಗೆ ಕಾರಣ ಆಗಿರುವಂತದ್ದು ನೋಡಿ. ನೋಡಿ
ಜಾಗತಿಕವಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ, ದೊಡ್ಡ ಸುದ್ದಿಯನ್ನ ಅಥವಾ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ದೇಶದಾದ್ಯಂತ, ವಿಶ್ವದಾದ್ಯಂತ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿರುವಾಗ ಆಗಿರುವಂತ ಅವಘಡ ಇದೆಯಲ್ಲ, ಸುಮಾರು 2:30 ಸಮಯ. ಅದು ಬಂದಿರುವಂತ ಯಾತ್ರಿಗಳೆಲ್ಲರೂ ಕೂಡ ಬೆಳಗ್ಗಿನ ಸಮಯದಲ್ಲಿ 2:15 ಸುಮಾರಿಗೆ ಅವರು ಅಲ್ಲಿ ಪುಣ್ಯ ಸ್ನಾನಕ್ಕೆ ಬಂದಿದ್ರು. ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನಕ್ಕೆ ಬಂದಿದ್ರು. ಉತ್ತರ ಭಾರತದಲ್ಲಿ ಈ ಮೌನಿ ಅಮಾವಾಸ್ಯೆಗೆ ವಿಶೇಷವಾದಂತ ಒಂದು ಪಾವಿತ್ರ್ಯತೆ ಇದೆ. ಹಾಗಾಗಿ ತಮ್ಮ ಕಡೆಯವರು ದೈವಾಧೀನರಾದ್ರೆ ಮೌನಿ ಅಮಾವಾಸ್ಯೆಯ ಸಮಯದಲ್ಲಿ ಅವರಿಗೆ ತರ್ಪಣವನ್ನ ಅರ್ಪಿಸಿದ್ರೆ ಅದು ಮೋಕ್ಷ ಪ್ರಾಪ್ತಿ ಆಗತ್ತೆ ಅವರಿಗೆ ಅನ್ನೋ ಕಾರಣಕ್ಕೋಸ್ಕರ ಉತ್ತರ ಭಾರತೀಯರಲ್ಲಿ ವಿಶೇಷವಾದ ನಂಬಿಕೆ ಇದೆ. ಈ ಕಾರಣದಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದಿರುವಂತ ಉತ್ತರ ಭಾರತೀಯರು ಹಾಗೆ ದಕ್ಷಿಣ ಭಾರತೀಯರು ಕೂಡ ಇದ್ರು. ನಮಗೆ ಮಕರ ಸಂಕ್ರಾಂತಿ ಎಷ್ಟು ಪವಿತ್ರವೋ ಅವರಿಗೆ ಮೌನಿ ಅಮಾವಾಸ್ಯೆ ಅಷ್ಟು ಪವಿತ್ರವಾದದ್ದು, ಪುಣ್ಯ ಪ್ರಾಪ್ತಿ ಅಂತ ಹೇಳ್ತಾರೆ. ಆ ಸಮಯದ ಪುಣ್ಯ ಸ್ನಾನಕ್ಕಾಗಿ ಬಂದಂತ ಯಾತ್ರಿಕರು ಸಾಧು ಸಂತರ ಸ್ನಾನದ ನಂತರ ಎಲ್ಲರೂ ಕೂಡ ಆ ಒಂದು ಪುಣ್ಯವಾದಂತ ನೆಲದಲ್ಲಿ ಅಥವಾ ಆ ಪವಿತ್ರವಾದಂತ ನೀರಿನಲ್ಲಿ ಸ್ನಾನ ಮಾಡೋರಿದ್ರು. ಆ ಸಮಯಕ್ಕೆ ಉಂಟಾದಂತ ಅವಘಡ ಸುಮಾರು ಇಲ್ಲಿವರೆಗೂ ಕೂಡ ಇಷ್ಟು ಜನ ಡೆತ್ ಆಗಿದ್ದಾರೆ ಅನ್ನುವ ನಂಬರ್ಸ್ ಕೂಡ ನಮಗೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವರ ಪರಿಸ್ಥಿತಿ ಇನ್ನೂ ಕೂಡ ಬಹಳ ಕಠಿಣ ಇದೆ. ನೋಡಿ, ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರ್ತಾ ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ ಈಗ ಈ ಹೊತ್ತಿಗೆ ಸಂಗಮ ಘಾಟ್ನಲ್ಲಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ. ಅಲ್ಲಿರುವಂತ ಜನರನ್ನ ಈಗ ಬೇರೆ ಬೇರೆ ಕಡೆಗೆ, ಅಲ್ಲಿರೋರನ್ನೆಲ್ಲರನ್ನು ಬೇರೆ ಬೇರೆ ಕಡೆಗೆ, ಅಂದ್ರೆ ಸಂಗಮ ಘಾಟ್ನಿಂದ ಎಲ್ಲ ಸುಮಾರು 30 ಸೆಕ್ಟರ್ಗಳಿದಾವಲ್ಲ, ಅಲ್ಲಿಗೆ ಕನೆಕ್ಟ್ ಆಗುವಂತಹ ಫ್ಲೋಟಿಂಗ್ ಬ್ರಿಡ್ಜ್ ಇದೆಯಲ್ಲ, ಆ ಫ್ಲೋಟಿಂಗ್ ಬ್ರಿಡ್ಜ್ಗಳ ಮೂಲಕ ಅವರನ್ನ ಈಗ ಒಂದೊಂದೇ ಮಾಡ್ತಾ ಅವರನ್ನ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಸಂಗಮ ಘಾಟ್ ಸಂಪೂರ್ಣವಾಗಿ ಬಂದಾಗಿತ್ತು. ಇರುವವರು ಒಳಗಡೆ ಇರೋರ್ನ ಹೊರಗಡೆ ಕಳಿಸ್ತಾ ಇದ್ರು. ಈ ಹೊತ್ತಿಗೆ ಈಗ ಸಹಜ ಸ್ಥಿತಿಗೆ ಸಂಗಮ ಘಾಟ್ ಬಂದಿದೆ. ಅಲ್ಲಿರುವಂತ ಭದ್ರತಾ ಸಿಬ್ಬಂದಿ ಮತ್ತೆ ಅಲ್ಲಿರುವಂತ ಫೋರ್ಸ್ ಇದೆಯಲ್ಲ, ಅವರ ಒಂದು ಸಮಯ ಪ್ರಜ್ಞೆಯಿಂದಾಗಿ ಭೀಕರ ದುರಂತ ನಡೆಯೋದು ಕೂದಲೆಳೆ ಅಂತರದಲ್ಲಿ, ಅಂದ್ರೆ ಭಾರಿ ದೊಡ್ಡ ದುರಂತ ಆಗ್ತಾ ಇತ್ತು. ಆದ್ರೆ ಇಷ್ಟಾಗಿರೋದು ಹೆಚ್ಚಲ್ಲಿ 5 ಕೋಟಿ ಜನ ಇದ್ರಲ್ಲಿ 4.5 ಇಂದ 5 ಕೋಟಿ ಜನ 2 ಗಂಟೆ ಸುಮಾರಿಗೆ ಅಲ್ಲಿದ್ರು. ಯಾಕಂತ ಹೇಳಿದ್ರೆ ಸುಮಾರು ಬರುವವರೆಲ್ಲರೂ ಕೂಡ ಬರ್ತಾ ಇದ್ರು, ಆದ್ರೆ ಹೋಗ್ತಾ ಇರ್ಲಿಲ್ಲ. ಯಾಕೆ ಹೋಗ್ತಾ ಇರ್ಲಿಲ್ಲ ಅಂತ ಕೇಳಿದ್ರೆ ಸಾಧು ಸಂತರ ಸ್ನಾನಕ್ಕಾಗಿ, ಪುಣ್ಯ ಸ್ನಾನಕ್ಕೋಸ್ಕರ ಕಾಯ್ತಾ ಇದ್ರು. ಯಾಕೆ ಸಾಧು ಸಂತರ ಪುಣ್ಯ ಸ್ನಾನಕ್ಕೆ ಅವ್ರು ಕಾಯ್ತಾರ ಅಂತ ಹೇಳಿದ್ರೆ, ಮೊದಲು ಸಂಗಮ ಘಾಟ್ನಲ್ಲಿ ಮೊದಲು ಮೌನಿ ಅಮಾವಾಸ್ಯೆಯ ದಿನ ಸಾಧು ಸಂತರು ಸ್ನಾನ ಆದ ನಂತರ, ಆ ನಂತರ ಬಂದಿರುವಂತ ಯಾತ್ರಿಕರು ಸ್ನಾನ ಮಾಡಿದ್ರೆ ಅದೊಂದು ವಿಶೇಷವಾದಂತ ಮೋಕ್ಷ ಪ್ರಾಪ್ತಿ.